ಸಾರ್ವಜನಿಕ ದೇವಸ್ಥಾನಕ್ಕೆ ಪ್ರವೇಶಿಸಿದ ದಲಿತ ಯುವಕರನ್ನು ಕಂಬಕ್ಕೆ ಕಟ್ಟಿಹಾಕಿ ಅಮಾನವೀಯವಾಗಿ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸದ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ತಾಲೂಕು ಘಟಕದ ವತಿಯಿಂದ ಇಂದು ಚನ್ನಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಚನ್ನಗಿರಿ ತಾಲೂಕಿನ ಬೆಳಲಗೆರೆ ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಜುಲೈ 31ರಂದು ದಲಿತರು ಪ್ರವೇಶಿಸಿದ ಕಾರಣಕ್ಕಾಗಿ ಮೇಲ್ವರ್ಗದವರು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದರು. ಈ ಸಂಬಂಧ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ 42 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಘಟನೆ ನಡೆದು 14 ದಿನ ಕಳೆದರೂ ಮತ್ತು ಜಿಲ್ಲಾಧಿಕಾರಿಗಳ ಸೂಕ್ತ ಆದೇಶವಿದ್ದರೂ ಆರೋಪಿಗಳ ರಾಜಕೀಯ ಹಾಗೂ ಹಣಬಲಕ್ಕೆ ಮಣಿದು ಪೊಲೀಸರು ಯಾರನ್ನು ಬಂಧಿಸಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಮುಖಂಡರು ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಎಲ್ಲಾ 42 ಆರೋಪಿಗಳನ್ನು ತಕ್ಷಣ ಬಂಧಿಸದಿದ್ದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ನಾವು ತಹಸೀಲ್ದಾರಿಗೂ ಮನೆ ಕೊಡ್ತೀವಿ. ನಿಮ್ಮ ಇಲಾಖೆ ಸಂಬಂಧಪಟ್ಟಿರೋದ್ರಿಂದ ನಿಮ್ಮ ಇಲಾಖೆಗೆ ಕೊಡಬೇಕು. ಅಲ್ಲಿ ಡಿಎಸ್ಪಿ ಅವ್ರ ಕೆಳಹಂತದ ಅಧಿಕಾರಿ ಯಾರು ಕರೆಸ್ರಿ. ಅಲ್ಲ ಡಿಎಸ್ಪಿ ಕರೆಸ್ಬಿಟ್ರಿ. ಡಿಎಸ್ಪಿ ಸಾಹೇಬ್ರು ಇನ್ಸ್ಪೆಕ್ಟರ್ಗೆ ಎಂಕ್ವೈರಿ ಅವರಿಲ್ಲ. ಡಿಎಸ್ಪಿ ಅವ್ರ ಪರವಾಗಿ ಅವ್ರ ಕೆಳಹಂತದ ಅಧಿಕಾರಿಗಳು ದಿನಾಂಕ 31ನೇ ತಾರೀಕು ಬೆಳಲ್ಗೆರೆ ಗ್ರಾಮದಲ್ಲಿ ನಡೆದಂತ ಹೀನಾಯ ಕೃತ್ಯವನ್ನು ಖಂಡಿಸಿ ಇಂದು ಚನ್ನಗಿರಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತನ್ನ ಸಂವಿಧಾನದಡಿಯಲ್ಲಿ ತಮ್ಮ ಕೆಲಸಗಳನ್ನು ಮಾಡಿದರೆ ಯಾವ ಪ್ರತಿಭಟನೆ, ಯಾವ ತೊಂದರೆನೂ, ಯಾವ ರೋಡ್ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಮನುವಾದಿಗಳ ಪರ ಕೆಲಸ ಮಾಡ್ತಿದೆ, ದಲಿತರಿಗೆ ಅನ್ಯಾಯ ಮಾಡ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಅವತ್ತು ಬೆಳಲ್ಗೆರೆ ಗ್ರಾಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಎಸ್ಪಿ ಸಾಹೇಬರು ದೇವಸ್ಥಾನಕ್ಕೆ ದಲಿತರ ಸಮ್ಮುಖದಲ್ಲಿ ಅವರನ್ನೆಲ್ಲ ಪ್ರವೇಶ ಮಾಡಿ ನಾಳೆನೇ ಅವ್ರನ್ನ ಕರ್ಕೊಂಡು ಬಂದು ಯಾವನ್ನೂ ಬಿಡಬೇಡ್ರಿ, ಇಮ್ಮಿಡಿಯೇಟ್ ಆಗಿ ಆಗ್ರಿ ಅಂತ ಹೇಳಿದ್ದು ದಲಿತರಿಗೆ ತುಪ್ಪ ಸವರ ಕೆಲಸನ ಜಿಲ್ಲಾಧಿಕಾರಿಗಳೇ ಯಾವ ಅಪರಾಧನೂ ಬಿಡಬೇಡಿ, ಅವರನ್ನು ತಗೊಂಡು ಬಂದು ಹಾಕ್ರಿ ಅಂತ ದಲಿತರ ಎದುರಿಗೆ ತುಪ್ಪ ಸವರುವ ಕೆಲಸ ಮಾಡಿದ್ರೆ ನೀವು ದಲಿತರನ್ನು ಎಷ್ಟು 21ನೇ ಶತಮಾನದಿಂದಲೂ ಶೋಷಣೆಗೆ ಒಳಪಡ್ತಿರ್ತಕ್ಕಂಥ ಪೊಲೀಸರು ದಲಿತರಿಗೆ ಇದುವರೆಗೂ ಯಾವ ನ್ಯಾಯ ಕೊಡ್ತಿಲ್ಲ. ತಮ್ಮ ಕೆಲಸನ ತಾವು ಕರೆಕ್ಟ್ ಮಾಡಿದ್ರೆ ಈ ಪ್ರತಿಭಟನೆ ಅವಶ್ಯಕತೆ ಇರೋದಿಲ್ಲ. 9 ದಿನ ಆಯಿತು ಇವತ್ತಿಗೆ ಅಲ್ಲೇ ನಡೆದು 42 ಜನ ಅಪರಾಧಿಗಳಲ್ಲಿ ಒಬ್ಬ ಅಪರಾಧಿಗಳನ್ನು ಬಂಧಿಸಿಲ್ಲ ಅಂದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸ್ತೇನೆ. ಅಪರಾಧಿಗಳು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದ್ದು ಯಾವುದೇ ಒತ್ತಡಕ್ಕೆ ಮಣಿದು ಅಪರಾಧಿಗಳನ್ನ ಬಂಧಿಸ್ತಾ ಇಲ್ಲ. ಅದಕ್ಕೆ ನಾವು ಕೇಳ್ತಾ ಇದೀವಿ, ಪೊಲೀಸರೇ ನೀವು ಯಾರ ಪರ ಅಂತ ನಾವು ಕೇಳ್ತಾ ಇದೀವಿ. ನೀವು ಹೇಳ್ಬೇಕು, ನಾವು ದಲಿತರ ಪರ ಇಲ್ಲಪ್ಪ, ನಾವು ಮನುವಾದಿಗಳ ಪರನೇ, ಮೇಲ್ವರ್ಗದವರ ಪರನೇ. ನೀವು ಶೋಷಣೆಯಿಂದ ಶತಮಾನಗಳಿಂದ ಶೋಷಣೆ ಒಳಪಡ್ತೀರಿ, ಈಗಲೂ ನೀವು ಒಳಪಡ್ತಾ ಇರಿ. ನಾವು ನೀವು ಸಂವಿಧಾನ ಭಾಷೆಯಲ್ಲಿ ನಿಮಗೆ ನ್ಯಾಯ ಕೊಡಕ್ ಆಗಲ್ಲ ಅಂತೆಲ್ಲಾದ್ರೂ ಹೇಳ್ಬಿಡ್ರಿ, ನಾವು ಬೇಕಾದ್ರೆ ಇಲ್ಲೇ ಪ್ರಾಣ ಕಳ್ಕೊಂಡ್ಬಿಡ್ತೀವಿ. ಹೀನಾಯ ಕೃತ್ಯ 21ನೇ ಶತಮಾನದಲ್ಲೂ ಸಹಿತ ಇವತ್ತು ದಲಿತರ ದೇವಸ್ಥಾನಗಳಿಗೆ ಪ್ರವೇಶ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಗೊತ್ತಿದೆ. ಪ್ರತಿ ತಾಲೂಕಿನಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಏನೇನು ಅಸ್ಪೃಶ್ಯತೆ ಇದೆ ಅಂತ ಗೊತ್ತಿದ್ದು ಕೈಕಟ್ಟು ಕುಳಿತಿದೆ ಅಂದ್ರೆ ಇದ್ರ ಅರ್ಥ ಏನ್ರಿ ಸ್ವಾಮಿ? ಇದ್ರ ಅರ್ಥ ಏನ್ರಿ? ಯಾರ ಪರ ಕೆಲಸ ಮಾಡ್ತಾ ಇದೀರಿ ನೀವು? ಯಾರ ಪರ ಕೆಲಸ ಮಾಡ್ತಾ ಇದೀರಿ ಕೇಳಿದ್ರೆ ಸರ್ ಅರೆಸ್ಟ್ ಆದ್ರ ನಾಳೆನೇ ಮಾಡ್ತೀವಿ ಅಂತ ಹೇಳ್ತಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾಕ್ರಿ ತನಿಖೆ ಎಲ್ಲ ಒಂದೇ ಅಂತಾನೆ ಇರೋದು. ಮೊಬೈಲ್ ಸ್ವಿಚ್ ಆಫ್ ಆದ್ರೆ ಮತ್ತೆ ಬೇರೆ ತರದಲ್ಲಿ ಇದು
ಮಾಡಕ್ಕಾಗಲ್ಲ. ಅವನ ಅಕೌಂಟ್ ಇಂದ ಚೆಕ್ ಮಾಡಬಹುದು, ಅವನ ಅಮೌಂಟ್ ಎಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಅವನ IMA ಇಂದ ಚೆಕ್ ಮಾಡಬಹುದು. ಅವರ ರಿಲೇಷನ್, ಅವ್ರ ಮಕ್ಕಳು, ಅವ್ರ ಹೆಂಡತಿಗೆಲ್ಲ ಅವ್ರದ್ದು ಹಾಕ್ರಿ CDR ಗೆ. ನಾನು ಅಪರಾಧಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋದಲ್ಲ ಅಂತಂದ್ರೆ ಅವನ್ನೇ ತೋರಿಸ್ತಾ ಇದ್ರೆ ನೀವು ಉಳ್ಳಾಡ್ತಾ ಇದ್ರಿ. ಇಲ್ಲಿ ದಲಿತರಿಗೆ ಸಭೆ ಬೇಕಂತ ಉಳ್ಳಾಡ್ತಿದ್ದೀರಾ. ಪ್ರತಿಯೊಬ್ಬ ಅಪರಾಧಿನೂ ಎಲ್ಲೆಲ್ಲಿದ್ದಾರೆ ಅಂತ ನಿಮ್ಮ ಪೊಲೀಸ್ನವ್ರು ಕಾಂಟ್ಯಾಕ್ಟ್ ಅಲ್ಲ ಇದ್ದಾರೆ. ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಸಹಿತ ನೀವು ಬಂಧಿಸ್ಲಿಕ್ಕೆ ಈ ಮೀನಾಮೇಷ ಮಾಡ್ತಾ ಇದ್ರಿ ಅಂದ್ರೆ ನೀವು ಯಾರ ಪರ ಪೊಲೀಸ್ನವ್ರೆ? ನೀವು ಯಾರ ಪರ? ನೀವು ಹೇಳ್ಬೇಕಿಲ್ಲಿ. ಅವತ್ತು ಜಿಲ್ಲಾಡಳಿತ ಬಂದು ದೌರ್ಜನ್ಯ ನಡೆಸಿರುವ ಕಿಡಿಗೇಡಿಗಳನ್ನು ಬಂಧಿಸದೆ ನಿರ್ಲಕ್ಷ್ಯ ವಹಿಸಿರುವ ಪೊಲೀಸರಿಗೆ ಹೇಳಿ ಧಿಕ್ಕಾರ. ದೌರ್ಜನ್ಯ ನಡೆಸಿರುವ ಕಿಡಿಗೇಡಿಗಳ ಬಂಧಿಸದೆ ನಿರ್ಲಕ್ಷ್ಯ ವಹಿಸಿರುವ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಪೊಲೀಸರೇ ನೀವು ಯಾರ ಪರ? ಪೊಲೀಸರೇ ನೀವು ಯಾರ ಪರ? ಜನರಲ್ಲಿ ಸಂವಿಧಾನ ಉಳಿಯಲಿ, ಅಸ್ಪೃಶ್ಯತೆ ತೊಲಗಲಿ, ಸಮಾನತೆಯನ್ನು ಉಳಿಸಲಿ, ಅಸ್ಪೃಶ್ಯತೆ ತೊಲಗಲಿ, ಸಮಾನತೆ ಉಳಿಯಲಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯವರೆಗೆ ಹೋರಾಟ? ಎಲ್ಲವರೆಗೂ ಹೋರಾಟ. ಎಲ್ಲಿಯವರೆಗೆ ಹೋರಾಟಗಳನ್ನು ಬಂಧಿಸಬೇಕು, 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 ಬಂಧಿಸಬೇಕು. ಎಚ್ಚರಿಸಿರುವ ಪೊಲೀಸ್ ನಾನು